ಪ್ರಿಯ ಬಾಬಾಜಿ ನಮಃ. ನಮಗೆ ನಾವು ಗುರುಗಳಿಂದ ಪಡೆದಂಥ ಜ್ಞಾನವನ್ನು ನಾವು ನಮ್ಮ ತಮ್ಮಂದಿರಿಗೆಲ್ಲ ಹೇಳಿ ಅವರಿಗೂ ಧ್ಯಾನ ಯೋಗ ಎಲ್ಲ ಹೇಳ್ಕೊಟ್ಟಿದ್ದೀವಿ. ಮತ್ತು ವಾಸ್ತು ಮಾಡಿಸ್ಕೊಳ್ರಿ, ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೂ ಮಾಡಿಸಿದ್ವಿ. ಅವರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ವಿ ಗುರುಗಳು. ನಾವು ಬಾಬಾಜಿಯವರ ಸಿದ್ಧಿಗುರುಗಳಿಂದ ವಾಸ್ತು ಮಾಡಿಸಿದ್ದೀವಿ. ಈಗ ನಮಗೆ ಅವರು ವಾಸ್ತು ಮಾಡೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ಏನು ನಡೀತಾ ಐತೆ, ನಮ್ಮ ವ್ಯವಹಾರ ಹೆಂಗಿದೆ, ನಮ್ಮ ಕುಟುಂಬ ಹೆಂಗಿದೆ, ನಮ್ಮ ಜೀವನ ಹೆಂಗಿದೆ ಅನ್ನೋದನ್ನು ಇದೇ ರೀತಿ ಇದೆ ಅನ್ನೋದನ್ನ ವಾಸ್ತು ನೋಡಿ ಅವರು ಹೇಳಿದ್ದಾರೆ. ನಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿರಲ್ಲ. ನಮ್ಮ ಮನೆ ಪ್ರಾಬ್ಲಮ್ಮು, ನನ್ನ ವೈಯಕ್ತಿಕ ಪ್ರಾಬ್ಲಮ್ಮು, ಅಂತಹ ಪ್ರಾಬ್ಲಮ್ನ ಒಬ್ಬರು ಗುರುಗಳು ಬಂದು ನನ್ನಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಸಮಸ್ಯೆನೂ ಅವರೇ ಖುದ್ದಾಗಿ ಹೇಳ್ತಾರಲ್ಲ, ಇದು ಹೆಂಗೆ ಏನು ಎತ್ತ ಅಂತ ನಾವು ನಂಬಲೇಬೇಕು. ಮತ್ತು ಅವ್ರ ಕಡೆಯಿಂದ ತಗೊಂಡಂಥ ಸಜೆಷನ್ನಿಂದ ಮಾಡಿಸಿದ ಕ್ರಿಯಾಯೋಗದಿಂದ ವಾಸ್ತು ಮಾಡಿಸಿದ್ರಿಂದ ಇವತ್ತು ನೆಮ್ಮದಿ ಆರೋಗ್ಯ ಎಲ್ಲ ಫಲಗಳು ಲಭಿಸ್ತಾ ಇದ್ದಾವೆ. ಇದರಿಂದ ನೀವು ಕೂಡ ಪ್ರತಿಯೊಬ್ಬರು, ನನ್ನ ಬಂಧು ಮಿತ್ರರು ಆಗಲಿ ನನ್ನ ತಂದೆ ತಾಯಂದಿರು, ಈ ವಿಡಿಯೋ ನೋಡಿದಂಥವ್ರು ಪ್ರತಿಯೊಬ್ಬರು ಮಾಡಿಸ್ಕೊಂಡು ಎಲ್ಲ ಸೌಖ್ಯ ಪಡಿಬೇಕು ಬಾಬಾಜಿ ಸನ್ನಿಧಾನದಿಂದ ಅಂತೇಳಿ ನನ್ನೆರಡು ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಓಂ ಕ್ರಿಯಾ ಬಾಬಾಜಿ ನಮಃ. ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ, ವಾಸ್ತು ಮಾಡಿಸೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ಏನು ನಡೀತಾ ಇದೆ, ನಮ್ಮ ಜೀವನದಲ್ಲಿ ಯಾವ ಥರ ಇದೆ, ನಮ್ಮದು ಲೈಫ್ ಹೆಂಗಿದೆ ಅನ್ನೋದನ್ನು ಅವ್ರು ಕಂಡಿಡಿದು ಅವ್ರು ಬಂದು ನಮಗೆ ಇದೇ ರೀತಿ ಆಗಿದೆ, ಇದೇ ನಿಮ್ಮ ಜೀವನ ಇದೇ ರೀತಿ ನಡೀತಿದೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಅದೇ ನಮಗೆ ಒಂದು ಆಶ್ಚರ್ಯ ಆಗಿದೆ. ಇದು ಇವರಲ್ಲಿ ಯಾವ ರೀತಿ ಇವರಿಗೆ ಗೊತ್ತಾಗಿದೆ, ಅದೇ ನಮಗೆ ಆಶ್ಚರ್ಯ ಆಗಿದೆ. ಚೆನ್ನಾಗಾಗಿದೆ. ಮಧ್ಯೆ ಏನು ಕಲಹ ಇದ್ರೂ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಗುರುಗಳು ನಮ್ಮ ವಾಸ್ತು ಮಾಡಿ ಹೇಳಿದ್ದಾರೆ, ನಿಮ್ಮ ಗಂಡ ಹೆಂಡತಿ ಕಲಹ ಇದೆ ಅಂತ. ನನಗೆ ಈ ಧ್ಯಾನದಿಂದ ನಮ್ಮ ಅಕ್ಕರು ಧ್ಯಾನ ಕ್ರಿಯಾಯೋಗ ಮಾಡಿದ್ರು, ಹೋಗಿದ್ದೆ. ನನಗೆ ಅದರಿಂದ ಒಂದು ಸ್ವಲ್ಪ ನಾನು ಧ್ಯಾನ ಮಾಡ್ತಾಯಿದ್ದೆ. ನನಗೆ ಈಗ ಒಂದು ಸ್ವಲ್ಪ ನನಗೆ ಚೆನ್ನಾಗಿ ಗೊತ್ತಾಗ್ತೈತೆ, ಅದಾದರೂ ಒಳ್ಳೇದಾಗ್ತಾಯಿದೆ. ಬಾಬಾಜಿಯಿಂದ ನಮಗೆ ಒಳ್ಳೇದಾಯಿತೆ. ನಾವು ಮುಂಚೆಳೆಲ್ಲ ಇಷ್ಟು ಬೇಗ ಹೇಳ್ತಾ ಇರಲಿಲ್ಲ, ಲೇಟಾಗಿ ಹೇಳ್ತಾ ಇದ್ದು. ಇವಾಗ ಧ್ಯಾನ ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೆ ಅನುಕೂಲ ಆಗಿದೆ. ಆದರೆ ಬೇಗ ಹೇಳ್ತಾ ಇದ್ದೀವಿ, ಬೇಗ ಕೆಲಸಗಳು ಆಗ್ತಾ ಇದ್ದಾವೆ ಎಲ್ಲವೂ. ಹಾಗಾಗಿ ನಮ್ಗೆ ಒಳ್ಳೇದಾಗಿದೆ. ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಮ್ಮ ಕ್ರಿಯಾ ಬಾಬಾಜಿ ಹತ್ರ ಕರ್ಕೊಂಡು ಹೋದರು. ಅದನ್ನು ನೋಡಿ ನಮಗೆ ಭಾಳ ಸಂತೋಷ ಆಯಿತು. ನಾನು ಸ್ವಲ್ಪ ದಿವಸ ಧ್ಯಾನವನ್ನು ಮಾಡಿದಾಗ ನನಗೆ ಸ್ವಲ್ಪ ಫ್ರೀ ಆಗೋಯಿತು. ಅದರಿಂದ ನನ್ನೊಂದು ಕೋಟಿಂಗ್ ಕೆಲಸ ಇತ್ತು. ಹಂಗಾಗಿ ಬಾಬಾಜಿ ಕೇಳಿ ಬಾಬಾಜಿ ಕಡೆಯಿಂದ ನನಗೆ ಕೋಟಿಂಗ್ ಕೆಲಸ ಆಗ್ತಾಯಿದೆ. ಅದರಿಂದ ನಾನು ಬಾಬಾಜಿಯನ್ನು ನಂಬಿ ನಾನಿವತ್ತು ಬಾಬಾಜಿಗೆ ಶರಣನಾಗಿದ್ದೇನೆ. ನನಗೆ ಅನುಕೂಲ ಮಾಡಿಕೊಡ್ತಾರೆ. ನಾವು ಎಲ್ಲಿ ನೋಡಿರಲ್ಲ ಬಾಬಾಜಿ ಪೂಜೆ, ನಾವು ಎಂದೂ ನೋಡಿರಲ್ಲ. ನಮ್ಮ ತಂಗಿ ಮನೆಯಲ್ಲಿ ನಂಬ್ಕೊಂಡು ಎಷ್ಟು ಬಾಬಾಜಿ ನಂಬ್ಕೊಂಡು ಮಾಡ್ತಾ ಇದ್ದಾರೆ. ಬದಲಾವಣೆ ಆಗಿ ಚೆನ್ನಾಗಿ ಬಾಬಾಜಿ ನಂಬ್ಕೊಂಡು ಮಾಡ್ತಾ ಇದ್ದಾರೆ. ಬಾಬಾಜಿ ನಾವು ಈಗ 8 ತಿಂಗಳಾಯ್ತು. ಈಗ ಗುರುಗಳು ನಮಗೆ ಇದ್ದೇ ಎಲ್ಲ ಧ್ಯಾನ ಅನ್ನು ಕಲಿಸ್ಕೊಟ್ಕಿಂತ ನಮ್ಮ ಮಕ್ಳಿಗೆ ಎಲ್ಲರಿಗೂ ಹೇಳಿದೆ, ಹಿಂಗೆ ಮಾಡ್ಬೇಕಂಡ್ರಪ್ಪ, ಹಿಂಗೆ ಮಟ್ಬೇಕು ಒಳ್ಳೇದಾಗುತ್ತೆ ಅಂತ. ಅವಾಗಿನಿಂದ ಅವರು ಮಾಡೋಕೊಂದ್ಕೊಂಡ್ರು. ಅವಾಗಿನಿಂದಲೂ ಚೆನ್ನಾಗಿ ಈಗ 5 ಗಂಟೆಗೆಲ್ಲ ಎದ್ದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಈಗ ಚೆನ್ನಾಗಿದ್ದಾರೆ. ಈಗ ಅವ್ರಿಗೆ ಅವರು ಬದುಕ ಅವ್ರು ಮಾಡ್ಕೊತಾರೆ. ಈಗ ಎಲ್ಲ ಒಳ್ಳೇದಾಗಿದ್ದಾರೆ, ನೆಮ್ಮದಿ ಆಗಿದ್ದಾರೆ. ಇನ್ಯಾಗ ಎಲ್ಲರೂ ಒಂಚೂರು ಪರವಾಗಿಲ್ಲ, ಒಳ್ಳೇದಾಗಿತ್ತು. ಅವನು ಏನೇನೋ ದೇಶಪಿ ತಗೊಂಡ, ಇವನು ಈಗ ಅವನ ಕೆಲಸ ಅವ್ನು ಮಾಡ್ಕೊಂಡು ಚೆನ್ನಾಗಿದ್ದಾರೆ ಇಬ್ಬರು. ಓ ಕ್ರಿಯಾ ಬಾಬಾಜಿ